ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾವು ಇವತ್ತು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ನಮ್ಗೆ ಗೊತ್ತು ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಮೇಲಿರುತ್ತೆ ಅಂತ. ಮತ್ತು ಇವತ್ತು ಒಂದು ಪ್ರಾವರ್ಬ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ದಟ್ ಈಸ್ ಅ ಡೇ ವಿದೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಸೊ ಗೈಸ್, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ದಿವಸ ಇದ್ರ ಅರ್ಥ ಏನಂದರೆ, ನೀವು ಒಂದು ದಿವಸ ಏನಾದರೂ ನಕ್ಕಿಲ್ಲ ಅಂದರೆ ಅವತ್ತಿನ ದಿವಸ ಅದು ವೇಸ್ಟ್ ಅಂತ ಅರ್ಥ. ಸೊ ಗೈಸ್, ಪ್ಲೀಸ್ ಕೀಪ್ ಆನ್ ಲಾಫಿಂಗ್ ಆ್ಯಂಡ್ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಆ್ಯಂಡ್ ಎಸ್, ಸೊ ಇವಾಗ ನಾವು ಹೋಗ್ತಾ ಇರೋದು ಡೆಸ್ಟಿನೇಷನ್ ಏನು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ವೆಯ್ಟ್ ಆ್ಯಂಡ್ ವಾಚ್ ಆ್ಯಂಡ್ ಕಮ್ ಬ್ಯಾಕ್ ಟು ಯು ಗೈಸ್. ಬಾಯ್. ಸೊ ಗೈಸ್, ನೋಡಿ ಇಲ್ಲಿ ನೈಸ್ ರೋಡ್ ಹೇಗಿತ್ತು, ಇವಾಗ ಹೇಗಾಗಿದೆ. ಫುಲ್ ಟ್ರಾಫಿಕ್ ಆಗ್ತಾನೆ ಇದೆ. ಒಳ್ಳೆ ನಾರ್ಮಲ್ ರೋಡ್ ಥರ ಆಗಿದೆ. ಬೆಂಗಳೂರು ಎಷ್ಟು ಬಿಸಿ ಆಗಿದೆ ಅಂದರೆ ಎಲ್ಲ ಮೂಲೆಯಿಂದನೂ ಜನಗಳು ಬಂದು ತುಂಬ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಬೆಂಗಳೂರನ್ನ ಉಳಿಸಿ ಬೆಳೆಸಿ ಚೆನ್ನಾಗಿಡಿ. ನೋಡಿ, ಮತ್ತೆ ಟ್ರಾಫಿಕ್ ಆಯಿತು. ಈ ಥರ ನೈಸ್ ರೋಡ್ ಮುಂಚೆ ಇರ್ತಾನೆ ಇರಲಿಲ್ಲ. ಸೊ ಯಾರ್ಯಾರು ನೈಸ್ ರೋಡಲ್ಲಿ ಟ್ರಾವೆಲ್ ಮಾಡಿರ್ತೀರೋ ಎಲ್ಲರಿಗೂ ಗೊತ್ತಿರುತ್ತೆ ಅದು ನೈಸ್ ರೋಡ್ ಯಾಕೆ ಅಂದರೆ ಫುಲ್ಲು ಸ್ಮೂತಾಗಿ ನಾವು ಡೈರೆಕ್ಟ್ ಡೆಸ್ಟಿನೇಷನ್ ರೀಚ್ ಆಗೋ ಥರ ಸ್ಪೀಡಾಗಿ ಹೋಗ್ಬೋದಾಗಿತ್ತು. ಬಟ್ ಇವಾಗ ಮೂಲೆ ಎಂಥ ದೊಡ್ಡ ಟ್ರಕ್ಕು ಮತ್ತು ಗಾಡಿಗಳು ಬರ್ತಾ ಇದೆ. ನೋಡಿ, ಕರ್ನಾಟಕ ಜನರೇ, ಈ ಥರ ಜಪಾನಲ್ಲಿ ನೀವು ಯೆಲ್ಲೋ ಫ್ಲವರ್ಸ್ ಅಂತ ನೋಡಿರ್ತೀರ. ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರಲ್ಲಿ ಪಿಂಕ್ ಫ್ಲವರ್ಸ್ ಎಲ್ಲ ಕಾಣ್ತಾ ಇದೆ. ಇದು ನೈಸ್ ರೋಡಲ್ಲೇ ಕಾಣ್ತಾ ಇದೆ ಅಂದರೆ ಸಿಟಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನಾನು ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನೋಡಿ, ಸೂಪರಾಗಿ ಕಾಣಿಸ್ತಿದೆ. ಇದು ಚಿಗುರು ಇನ್ನೂ ಚಿಕ್ಕದಾಗಿದೆ, ದೊಡ್ಡದಾಗುತ್ತೆ ಇನ್ನೇನು ಸ್ವಲ್ಪ ದಿವಸದಲ್ಲಿ. ಸೂಪರ್ ಆಗಿದೆ. ವೆದರ್ ಕೂಡ ಸ್ವಲ್ಪ ಹಾಟ್ ಆಗಿದೆ. ಓಕೆ ಗೈಸ್, ನಾವು ನೈಸ್ ರೋಡಿಂದ ಇವಾಗ ಸಿಟಿಗೆ ರೀಚ್ ಆಗೇ ಬಿಟ್ವಿ, ಕೊನೆಗೂ ಬಂದ್ವಿ. ಸೊ ವಿ ಆರ್ ಆಲ್ಮೋಸ್ಟ್ 13 minutes away from our destination. And yes, ಓಕೆ ಗೈಸ್, ಅದೇ ಆ ಥಾಟ್ ಏನು ಅಂದರೆ, ಡೈಲಿ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೆ. ಸೊ ಒಂದು ದಿವಸ ಬಿಡೋದು, ಒಂದು ದಿವಸ ಹೋಗೋದು, ದಟ್ ಈಸ್ ರಿಯಲಿ ನಾಟ್ ಅ ಗುಡ್ ಥಿಂಗ್. ಸೊ ನಿಮ್ಮ ಲೈಫಲ್ಲಿ ನೀವು ಏನೇ ಮಾಡಬೇಕಂದ್ರೂ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು. ಸೊ ನೀವು ಲೈಫ್ ಲಾಂಗ್ ನೀವು ಏನೇ ಒಂದು ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದೀರಾ ಅಂದರೆ, ಸೊ ಯು ಶುಡ್ ಬಿ ಹೆಲ್ದಿ ಫಸ್ಟ್. ಮೇನ್ ಥಿಂಗ್ ಈಸ್ ಯು ಶುಡ್ ಬಿ ಕನ್ಸಿಸ್ಟೆಂಟ್ ಇನಫ್. ಅಂದರೆ ನೀವು ಒಂದು ದಿವಸ ಹೋಗೋದು, ಒಂದು ದಿವಸ ಬಿಡೋದು, ಮೂಡಿಲ್ಲ ಅನ್ನೋದು, ಅದು ಇದು ಅಂತ ಹೇಳಿದ್ರೆ ದಟ್ ವಿಲ್ ರಿಯಲಿ ನಾಟ್ ವರ್ಕ್ಔಟ್. ಸೊ ನೀವು ಯಾವುದೇ ಕೆಲಸ ಆಗಲಿ, ನೀವು ಕನ್ಸಿಸ್ಟೆಂಟ್ ಆಗಿರಬೇಕು. ದ್ಯಾಟ್ ಈಸ್ ದ ಕೀ. ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಸೊ ಹೇಗಾದರೂ ಇವಾಗ ನಮಗೆ ಬರ್ತಿರೋ ಫುಡ್ ಎಲ್ಲ ಫುಲ್ ಕೆಮಿಕಲಿ ಟ್ರೀಟೆಡ್ ಇರುತ್ತೆ. ಸೊ ಅದರಿಂದ ನೀವು ಈಚೆ ಬರಬೇಕು. ಆಲ್ರೆಡಿ ನಮ್ಗೆ ಕೆಮಿಕಲಿ ಟ್ರೀಟೆಡ್ ವೆಜಿಟೇಬಲ್, ಫ್ರೂಟ್ಸ್ ಅಥವಾ ನಾನ್ ವೆಜ್ ತಿನ್ನೋರಂತೂ ಬಿಟ್ಟೇ ಬಿಡಿ. ಸೊ ಚಿಕನ್ ಅಂತೂ ಫುಲ್ ಟೋಟಲಿ ಹಾಳಾಗಿ ಅವ್ರು ಇಂಜೆಕ್ಷನ್ ಕೊಟ್ಟಿಲ್ಲ ಬೆಳೆಸ್ತಿದ್ದಾರೆ ಅಂತ ನೀವು ತುಂಬ ವೀಡಿಯೋಸ್ ನೋಡಿರ್ಬೋದು. ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿರಿ. ಈ ಥರ ಕೆಮಿಕಲ್ ಟ್ರೀಟೆಡ್ ಫುಡ್ಡಿಂದ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋ ಬದಲು ನೀವು ಹೇಗಾದರೂ ಇವಾಗ ಆಪ್ಷನ್ ಇಲ್ಲ ಅಂತ ನಾವು ಅದನ್ನೇ ತಿನ್ನಲೇಬೇಕು. ಸೊ ವಾಟ್ ವಿ ಶುಡ್ ಡೂ ಇಸ್, ಒಂದು ದಿವಸ 1 hour ಡೈಲಿ 1 hour ನೀವು ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡೋಕ್ಕೆ ಅಂತ 1 hour ಇಟ್ಬಿಡಿ ಸೈಡ್ಗೆ. ಅದಾದಮೇಲೆ ನಿಮಗೆ 24 hours ನೀವೇನು ಬೇಕೋ ನಿಮ್ಮ ಕೆಲಸನ ಕಂಟಿನ್ಯೂ ಮಾಡ್ಕೊಂಡಿರಿ. ಥ್ಯಾಂಕ್ ಯು. ಸೊ 24 hours ನಿಮ್ಗೆ 1 hour ಹೆಲ್ತ್ಗೆ ಅಂತ ಸೆಪ್ರೇಟಾಗಿ ಸೈಡಿಗೆ ತೆಗ್ದಿಡಿ. ದ್ಯಾಟ್ ಈಸ್ ರಿಯಲಿ ಗುಡ್ ಫಾರ್ ಯು ಗೈಸ್. ಸೊ ನಾನು ಹೀಗೆ ರೀಸೆಂಟಾಗಿ ನಮ್ಮ ಅಣ್ಣನ ಮೀಟ್ ಆಗಿದ್ದೆ. ಆವಾಗ ನಮ್ಮ ಅಣ್ಣ ಕೇಳಿದೆ, ಯಾಕೋ ಈ ಥರ ಹೊಟ್ಟೆ ಕರ್ಗಿಸ್ಕೊಂಡಿಲ್ಲ ನೀನು ಅಂತ. ಇಷ್ಟು ಆಲ್ರೆಡಿ ಇನ್ನೇನು ಮದುವೆ ಆಗೋ ವಯಸ್ಸಾಗಿದೆ, ಯಾಕೆ ಕರ್ಸ್ಕೊಂಡಿಲ್ಲ ಅಂತ ಕೇಳಿದೆ. ನಮ್ಮ ಅಣ್ಣ ಒಂದು ಮಾತು ಹೇಳ್ದ. ಏನಂತ ಹೇಳಿದರೆ, ನಾನು ಕಷ್ಟಪಟ್ಟು ದುಡ್ದು ತಿಂದಿರೋ ಈ ಹೊಟ್ಟೆನೇ ಸಂಪಾದಿಸಿದ್ದೀನಿ, ಇನ್ನೂ ಏನು ಬೇಕು ನಿಂಗೆ ಅಂತ ಹೇಳಿದ್ರು. ಸೊ ಒಬ್ಬರು ಹಂಗಿರ್ತಾರೆ, ಕೆಲವ್ರು ಹೀಗಿರ್ತಾರೆ. ಹೊಟ್ಟೆ ಕರ್ಗ್ಸೋಕ್ಕೆ ಅಂತಲೇ ಕೆಲವ್ರು ಜಿಮ್ಗೆ ಹೋಗ್ತಾರೆ. ಸೊ ಅದು ಟೋಟಲಿ ಡಿಪೆಂಡ್ಸ್ ಆನ್ ಯು ಗೈಸ್. ಯು ಡೋಂಟ್ ಹ್ಯಾವ್ ಟು ವರಿ. ಬಟ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ 1 hour ನೀವು ಇಡಲೇಬೇಕು ನಿಮ್ಮ ಲೈಫಲ್ಲಿ.